ನಮಸ್ಕಾರ ಸ್ನೇಹಿತರೆ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ. ಯೂಟ್ಯೂಬ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ. ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋನ ನಮ್ಮ YT ಸ್ಟುಡಿಯೋದಲ್ಲಿ ಓಪನ್ ಮಾಡಿ ನೋಡ್ತಿರುವಾಗ, ಅಂದರೆ ಆ ವಿಡಿಯೋಗೆ ಥಂಬ್ನೇಲ್ ಹಾಕಬೇಕು, ಟೈಟಲ್ ಹಾಕಬೇಕು, ಟ್ಯಾಗ್ಸ್ ಹಾಕಬೇಕು ಅಂತ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಕೆಳಗಡೆ ಒಂದು ಹೊಸ ಫೀಚರ್ ಕಾಣ್ತಿದೆ. SD, HD, 4K ಈ ರೀತಿ ಅಲ್ಲಿ ಕಾಣ್ತಿದೆ. ಸೊ ಯಾಕೆ ಈ ರೀತಿ ಕಾಣ್ತಿದೆ? ಇದಕ್ಕಾಗಿ ನಾವೇನಾದರೂ ಮಾಡಬೇಕಾ? ಏನಿದು ಫೀಚರ್ ಅಂತ ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ. ಯಾಕೆ ಇದು ಬರ್ತಿದೆ ಅನ್ನೋದೇ ಹಲವರಿಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಇದು ಮೊದಲು ಕಾಣ್ತಿರಲಿಲ್ಲ ಸ್ನೇಹಿತರೆ. ಸೊ ಯಾಕೆ ಇದು ಬರ್ತಿದೆ ಬನ್ನಿ ನೋಡೋಣ. ಈ ಫೀಚರ್ ಬಗ್ಗೆ ಸ್ವಲ್ಪ ನಾವಿಲ್ಲಿ ತಿಳಿಯೋಣ. ಸೊ ಇದು ಗೊತ್ತಾಗಬೇಕು ಅಂದರೆ ವಿಡಿಯೋ ಮಾತ್ರ ನೀವು ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ನೀವು ಹೊಸದಾಗಿ ಚಾನಲ್ ಮೇಲೆ ಬಂದು ವಿಡಿಯೋ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯೂಟ್ಯೂಬ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಸಿಗಲಿದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಈಗಲೇ ಕೊಡಿ ಸ್ನೇಹಿತರೆ. ಸೊ ಈ ಫೀಚರ್ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಮೊಟ್ಟ ಮೊದಲು ನಾನೇನು ಮಾಡ್ತೀನಿ, ಒಂದು ವಿಡಿಯೋ ಎಡಿಟ್ ಮಾಡೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು. ಸೊ ನಾನು VN ವಿಡಿಯೋ ಎಡಿಟರ್ ಯೂಸ್ ಮಾಡ್ತಿದ್ದೀನಿ. ಅದನ್ನೇ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಓಪನ್ ಆದಮೇಲೆ ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋ ಎಡಿಟ್ ಮಾಡ್ತೀವಿ. ಎಡಿಟ್ ಆದಮೇಲೆ ಆ ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡುವ ವಿಡಿಯೋ ಹೇಗಿರಬೇಕು ಅಂತ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಇರೋ ಬೈ ಡಿಫಾಲ್ಟ್ ಸೆಟ್ಟಿಂಗ್ನಲ್ಲೇ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಅದು SD ಅಂತ ಬರುತ್ತೆ, ಅಂದರೆ ಸ್ಟ್ಯಾಂಡರ್ಡ್ ಡೆಫಿನಿಷನ್. ಅದೇ ನೀವು ಮ್ಯಾನ್ಯುವಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕ್ವಾಲಿಟಿ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದರೆ HDಯಲ್ಲಿ ಹೈ ಡೆಫಿನಿಷನ್ ಕ್ವಾಲಿಟಿಯಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ಎಕ್ಸ್ಪೋರ್ಟ್ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿ ನೀವು ಯಾವ ಕ್ವಾಲಿಟಿಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ ತೋರಿಸುತ್ತೆ. ಸೊ ಇದರಿಂದ ನೀವು ನಿಮ್ಮ ವಿಡಿಯೋ ಕ್ವಾಲಿಟಿ ಬಗ್ಗೆ ತಿಳಿಯಬಹುದು ಈ ಫೀಚರ್ನಿಂದ. ಓಕೆ, ಸೊ ಇನ್ನು ಹೈ ಡೆಫಿನಿಷನ್ ಮತ್ತು 4Kಯಲ್ಲಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಎಷ್ಟು ವಿಡಿಯೋ ಕ್ವಾಲಿಟಿಯನ್ನು ಚೆನ್ನಾಗಿಡ್ತೀರಾ, ಅಷ್ಟು ವಿಡಿಯೋವನ್ನು ಯೂಟ್ಯೂಬ್ ಬೂಸ್ಟ್ ಮಾಡುತ್ತೆ, ಜನರಿಗೆ ಸಜೆಸ್ಟ್ ಮಾಡುತ್ತೆ. ಸೊ ಹೆಚ್ಚು ಕ್ವಾಲಿಟಿಯ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಸೊ ಈ ಫೀಚರ್ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು ಇದು ಯಾಕೆ ಬಂದಿದೆ ಅಂತ. ಇನ್ನು ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.